ನೀಟಾಗಿ ಹಾಕಬೇಕು. ಹೊಟ್ಟೋಯ್ತು ಹೋಯ್ತು ಸೌಟ್ಗೆಲ್ಲ ಮೆತ್ಕೊಂತಲ್ಲೋ. ಹೋಯ್ತು. ಉರಿ ಕಮ್ಮಿ ಮಾಡು ಇಲ್ಲ ಸೀದೋಯ್ತು ಈ ಕಡೆಗೆ. ಹಾಂ, ನಿನಗೆ ಯಾಕೆ ಅಪರೂಪಕ್ಕೆ ದೋಸೆ ಹಾಕಬೇಕು ಅನ್ನಿಸ್ತು? ಟ್ರೈ ಮಾಡೋಣ ಅಂತನಾ? ಹೋಯ್ತಲ್ಲ, ಹಾಳಾಯ್ತಲ್ಲ. ಅಯ್ಯೋ, ಅದ್ರಲ್ಲಿ ತೆಗಿಬಾರ್ದು. ದೋಸೆ ಎತ್ತದೈತೆ ನೋಡಿ ಮಗ್ಚಕೈ, ಅದ್ರಲ್ಲಿ ತೆಗಿಬೇಕು. ಹೋಯ್ತು. ಅಲ್ಲಿ ಪ್ಲೇಟ್ ಹಾಕು, ಅದ್ರ ಮೇಲೆ ಪ್ಲೇಟ್ ಇದೆ ನೋಡಿ, ಅಲ್ಲಿ ಪ್ಲೇಟ್ ಮೇಲೆ ಹಾಕು. ಇವರು ಇವಾಗ ನಮ್ಮ ಯಜಮಾನ್ರು ಬಂದ್ರು ಹಾಕಕ್ಕೆ. ಆಯಿಲ್ ಹಾಕ್ಬೇಡ ಬಿಡು, ಹಂಗೆ ಹಾಕು. ಆಯಿಲ್ ಹಾಕ್ಬೇಡ, ಆಯಿಲ್ ಹಾಕಿದ್ರೆ ಸರಿಗೆ ಬರಲ್ಲ. ದೋಸೆ ಹಾಕ್ತಾವ್ರೇನೆ ಮನೆಯವರು. ನೀವು ಅಪರೂಪಕ್ಕೆ ಇವತ್ತು ದೋಸೆ ಹಾಕಕ್ಕೆ ಬಂದ್ಬಿಟ್ಟವ್ರೆ. ಪರವಾಗಿಲ್ವೇ? ಪರ್ಫೆಕ್ಟ್ ಆಗಲ್ಲ ಅಂದರೂ ಪರವಾಗಿಲ್ಲ, ಚೆನ್ನಾಗಿ ಬಂದೈತೆ. ಅಪರೂಪಕ್ಕೆ ಇಂಚಿಗೆ ಎಣ್ಣೆ ಹಾಕೋದು ಬೇಡ ಸ್ಟಾರ್ಟಿಂಗು, ಹಂಗೆ ಹಾಕಿದ್ರೆ ಅವಾಗ ಅದು ನೇರವಾಗಿ ಚೆನ್ನಾಗಿ ಬರುತ್ತದು. ತಗೊಳ್ಳಿ ಪ್ಲೇಟು, ತೊಳ್ಕೊಳ್ಳಿ. ಚಟ್ನಿ ಪುಡಿ ಏನಾದರೂ ಬೇಕಾ ಹಾಕೋಕ್ಕೆ ಅದ್ರ ಮೇಲೆ? ನಾನು ಚಟ್ನಿ ಪುಡಿ ಹಾಕ್ಕೊಂಡು ತಿಂದೆ, ಚೆನ್ನಾಗಿ ಬಂದಿತ್ತು. ಧ್ರುವ ಹಾಕ್ತಿದ್ನಲ್ಲ, ಅದಕ್ಕೆ ಸೀದೋಯ್ತು ಅಂತ ಕಮ್ಮಿ ಬಿಡ್ತೆ. ಉರಿ ಇಡ್ರಿ. ಚೆನ್ನಾಗಿ ಬಂತಾ? ಈಗ ಉರಿತಾಯ್ತು. ಗ್ಯಾಸ್ ಖಾಲಿ ಆಗೈತೆ. ಹಾಂ, ಇಲ್ಲ ಐತೆ. ಕಮ್ಮಿ ಮಾಡೋಕ್ಕೋಗಿ ಆಫ್ ಮಾಡಿದ್ದೀರಾ. ನಾನು ಏನಪ್ಪ ಇಷ್ಟು ಬೇಗ ಖಾಲಿ ಆಗೋಯ್ತು ಗ್ಯಾಸು ಅನ್ಕೊಂಬಿಟ್ಟೆ. ಏನೋ ಇವತ್ತು ಅಪರೂಪಕ್ಕೆ ದೋಸೆ ಹಾಕ್ಕೊಂಡು ತಿನ್ನಕ್ಕೆ ಬಂದ್ಬಿಟ್ಟವ್ರೆ. ಈ ಎಣ್ಣೆ ಹಾಕಿದ್ರೆ ಹೆಂಚಿಗೆ ಸೋರೋಯ್ತು, ಎಲ್ಲ ಗಲೀಜಾಯಿತು. ಒಂದು ದೋಸೆ ಹಾಕಕ್ಕೆ ಬಂದು ನಾನು 1 ಅವರ್ ಕಿಚನ್ ಕ್ಲೀನ್ ಮಾಡ್ಕೋಬೇಕು.
ಒಳ್ಳೆ ಸೆಟ್ ದೋಸೆ ಹಾಕ್ದಂಗೆ ಹಾಕಿದ್ದೀರಲ್ರಿ. ನೀಟಾಗಿ ಚೆನ್ನಾಗಿ ಅದನ್ನು ರೌಂಡ್ ಮಾಡ್ಬೇಕು ತಾನೆ. ಸೆಟ್ ದೋಸೆ ಹಾಕ್ದಂಗೆ ಹಾಕಿದ್ದೀರ. ನಾನು ಸ್ವಲ್ಪ ಮಸಾಲೆ ದೋಸೆ ಥರ ಮಾಡಿದ್ರೆ ನೀವು ಸೆಟ್ ದೋಸೆ ಥರ ಮಾಡ್ಕೊಂಡು ತಿಂತಾಯಿದ್ದೀರ.